ಬೈಕಲ್ಲಿ ನೋಡಿ ರಷ್ಯನ್ನ ಸುತ್ತಿಸ್ತವನೆ. ನಿನ್ನೆ ಪೊಲೀಸ್ ಅವ್ರು ಸ್ಕ್ಯಾಮ್ ಮಾಡಿಬಿಟ್ರು ಸ್ನೇಹಿತರೆ. ಮತ್ತು ಪೊಲೀಸು ಹಿಡಿದಾಗ ಫಸ್ಟ್ ಕೇಳೋದೇ ಲೈಸೆನ್ಸು, ನೀವು ಕೊಡೋಕ್ಕೆ ಹೋಗ್ಬಿಡಿ. 2000 ಕೇಳಿದ್ರು, 500 ರೂಪಾಯಿ ಕೊಟ್ಟೆ. ಬ್ಯೂಟಿಫುಲ್ ರಾಯಲ್ ಎನ್ಫೀಲ್ಡ್. ಇಂಡಿಯಾ ಬೈಕ್ ವೀಕ್ಗೆ ಬೈಕಲ್ಲಿ ಹೋಗಿಲ್ಲ ಅಂತ. ಅಯ್ಯೋ ಬುಝ. स्ट्रेट जाओ सर, राइट लो, आगे जाके टी जंक्शन मिलेगा, उधर से लेफ्ट. ठीक है, थैंक यू भैया. ನಮಸ್ಕಾರ ಸ್ನೇಹಿತರೆ. ಈಗ ಬರ್ತಿದೆ ಅಸಲಿ ಮಜಾ. ಸೊ ಸ್ನೇಹಿತರೆ, ನಾನಿರೋದು ಇವಾಗ ಗೋವಾದಲ್ಲಿ. ಸೊ ಇವಾಗ ಬಾಗಾ ಬೀಚಿಂದ ಟುವರ್ಡ್ಸ್ ಬೆಗಾಟಾರ್ ಹೋಗ್ತಾಯಿದ್ದೀನಿ ಇಂಡಿಯಾ ಬೈಕ್ ವೀಕ್ಗೆ. ಸೊ ನಾನು ನಿನ್ನೆನೇ ಬಂದೆ. ನಂದು ಟಿಕೆಟ್ಸ್ ಕೂಡ 2 ದಿನಕ್ಕೆ ವ್ಯಾಲಿಡ್ ಇತ್ತು, ನಿನ್ನೆ ಇವತ್ತಿಗೆ. ಬಟ್ ಪ್ರಾಬ್ಲಮ್ ಏನಾಯ್ತಂದರೆ, ನಾನು ಒಬ್ಬನೇ ಬಂದೆ, ನನ್ನ ಜೊತೆ ಯಾರೂ ಕಂಪ್ನಿ ಇರಲಿಲ್ಲ. ಸೊ ಕಂಪ್ನಿ ಇಲ್ಲ ಅಂದರೆ ಒಬ್ಬರೇ ಹೋಗೋಕ್ಕೆ ಬೇಜಾರಲ್ವಾ. ಸೊ ಅದಕ್ಕೋಸ್ಕರ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ, ನೆನ್ನೆ ಹೋಗೋದು ಬೇಡ, ಇವತ್ತೇ ಹೋಗಿ ಎಲ್ಲ ಮುಗಿಸ್ಕೊಬಿಡೋಣ, ನೆನ್ನೆ ಪೆಂಡಿಂಗ್ ಎಲ್ಲ ಅಂತ. ಸೊ ನಂದು ಕಿಟ್ ಕೂಡ ಬರೋದಿದೆ, ಮತ್ತು ಫುಡ್ ಕೂಪನ್ಸ್ ಎಲ್ಲ ಕಲೆಕ್ಟ್ ಮಾಡೋದಿದೆ. ಇವಾಗ ಒಂದು ರಾಯಲ್ ಎನ್ಫೀಲ್ಡ್ನ ಬಾಡಿಗೆಗೆ ತೊಗೊಂಡೆ. ಮಸ್ತಾಗಿದೆ ನೋಡಿ, ಕಲ್ಲರ್ ಹೆಂಗಿದೆ ನಜ್ಜಿ, ಚಿಂದಿಯಾಗಿದೆ ಸ್ನೇಹಿತರೆ. ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಆ್ಯಕ್ಚುಲಿ. ಗೋವಾಲಿ ಬೈಕ್ಗಳ್ದು ತುಂಬ ಸ್ಕ್ಯಾಮ್ ಎಲ್ಲ ಆಗುತ್ತೆ ಅಂತಾರೆ. ಸೊ ಈ ಬೈಕ್ ಜೊತೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೇನೋ ಎತ್ಕೊಂಡು ಹೋಗ್ತಾಯಿದ್ದೀನಿ. ಗೋವಾಲಿ ಗಾಡಿ ಓಡಿಸೋದು, ಎಸ್ಪೆಷಲಿ ಬುಲೆಟ್ಸ್ ಓಡಿಸೋ ಮಜಾನೇ ಬೇರೆ ಥರ ಇದೆ. ಎಲ್ಲೋ ಟಿ ಜಂಕ್ಷನ್ ಸಿಗುತ್ತೆ ಅಂದರು, ಎಲ್ಲಪ್ಪ. ಚೂರು ಮ್ಯಾಪ್ ನೋಡ್ಕೊಬಿಡೋಣ. ಸೊ ಸ್ನೇಹಿತರೆ, ಇಲ್ಲಿ पेट्रोल ये चाहिए. कितना है? 120. 120. एक का दो. एक काफ़ी. 1 लीटर है ना आंटी? 1 लीटर है. 1 लीटर. ಸೊ ಸ್ನೇಹಿತರೆ, ಗೋವಾಲಿ ಇದೊಂದು ಫೇಮಸ್ಸು ಪೆಟ್ರೋಲ್ ಹಾಕೋಣ ಸ್ಟೈಲು. पेट्रोल पंप्स ಇದೆ, ಬಟ್ ಬ್ಲಿಂಕ್ ಆಗ್ತೈತೆ, ರಿಸ್ಕ್ ಯಾಕೆ ಅಂತ. ಆಂಟಿ ಫೋನ್ ಪೇ ಕರ್ दूंगा. ಹೋಗಿ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನಮ್ಮ ಪಯಣ IBWಗೆ ಕಂಟಿನ್ಯೂ ಆಗುತ್ತೆ. ಓಹೋ ಹೋ 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 ಹೋ, ಓ ಸಾಕತ್. ಯಾವ ಪ್ರಾಪರ್ಟಿ ಸ್ನೇಹಿತರೆ, ಇದು ಚಿಂದಿಯಾಗಿದೆ ಸ್ನೇಹಿತರೆ. ಹೊಸ ಬುಲೆಟ್ ಓಡಿಸೋ ಫೀಲೇ ಬೇರೆ, ಏನು ಸ್ಮೂತ್ ಇದೆ. ಮತ್ತು ಇನ್ನೊಂದು, ನಾರ್ತ್ ಗೋವಾಗಿನ ಸೌತ್ ಗೋವಾ ಸಾಕತ್ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಯಾವತ್ತೂ ಹೋಗಿಲ್ಲ ಅಂದರೆ ಹೋಗಿ, ಅಲ್ಟಿಮೇಟ್ ಆಗಿರುತ್ತೆ. ಹೇಗೆ ಬೈಕರ್ಸು ಅಲ್ಟಿ ಫುಲ್ಲಿ ಲೋಡೆಡ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ನೋಡೋಕ್ಕೆ ಹಬ್ಬ ಹಬ್ಬ ಹಬ್ಬ. ಕ್ಲಬ್ ಕಬಾನ, ನಾನು ಫಸ್ಟು ಗೋವಾಗೆ ಬಂದಾಗ ಕ್ಲಬ್ ಕಬಾನಾಗೆಲ್ಲ ಹೋಗಿದ್ವಿ. ಈವ್ನಿಂಗ್ ಟೈಮಲ್ಲಿ ಗೋವಲ್ಲಿ ಕ್ರೂಸ್ ಮಾಡೋದು ಸಾಕಾದ ಮಜಾ ಇದೆ ಸ್ನೇಹಿತರೆ. ಔಡಿ ವೆಸ್ಟ್ ಬೆಂಗಾಲ್ದು ಸಿ. ನಾನು ಬೇಕಿದ್ರೆ ಕಾರ್ನಲ್ಲೂ ಬಂದು ನನ್ನ ಕಿಟ್ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿ ಹೋಗ್ಬೋದಿತ್ತು ಸ್ನೇಹಿತರೆ. ಬಟ್ ಆ ಬೈಕರ್ ಆದರೆ ಅದೊಂದು ಮನಸ್ಸಿನಲ್ಲಿ ಇರುತ್ತೆ, ಇಂಡಿಯಾ ಬೈಕ್ ವೀಕ್ಗೆ ಬೈಕಲ್ಲಿ ಹೋಗಿಲ್ಲ ಅಂತ. ಆ ರಿಗ್ರೆಟ್ಗಿನ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಒಂದು ಬೈಕ್ನ ರೆಂಟ್ ಮಾಡಿ ಹೋಗೋದು ಏನೂ ಇಲ್ಲ. ನನಗೂ ಈಗಲೂ ಬೇಜಾರಿದೆ, ನನ್ನದೇ ಓನ್ ಬೈಕಲ್ಲಿ ಬಂದಿಲ್ಲ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೋಡಿ, ಬ್ಯೂಟಿಫುಲ್ ರಾಯಲ್ ಎನ್ಫೀಲ್ಡ್ ರೆಂಟಿಗೆ ಸಿಕ್ತು. ಸೊ ಕೆಲವು ಸಲ ಸಿಚುವೇಶನ್ನು ಮೇಲೆ ಕೆಳಗೆ ಆಗುತ್ತೆ, ಆದರೆ ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿ ಬರುತ್ತೆ. ನಿನ್ನೆ ಪೊಲೀಸ್ ಅವ್ರು ಸ್ಕ್ಯಾಮ್ ಮಾಡಿಬಿಟ್ರು ಸ್ನೇಹಿತರೆ. ಸೊ ಒಂದು ಗೋವಾ ಎಂಟ್ರಿ ಆಗ್ತೀವಿ, ಎಂಟ್ರಿಯಲ್ಲೇ ಪೊಲೀಸು ಸ್ಟಾಪ್ ಮಾಡ್ದ. ಸೊ ಅವ್ನು ಸ್ಟಾಪ್ ಮಾಡಿ ಫಸ್ಟ್ ಆಫ್ ಆಲ್ ಕೇಳಿದ್ದೆ ಡಾಕ್ಯುಮೆಂಟ್ಸ್ ತೊಗೊಂಡೋದೆ. ಎಲ್ಲ ಇತ್ತಾ, ತಲೆಗೆಡ್ಸ್ಕೊಬಿಟ್ಟ. ಲಾಸ್ಟ್ ಟೈಮು ಎಮಿಷನ್ ಇರಲಿಲ್ಲ, ಸೊ ಫೈನ್ ಹಾಕಿದ್ರು. ಸೊ ಈ ಸಲ ಎಮಿಷನ್ನು ಮಾಡಿಸ್ಕೊಂಬಂದಿದೆ, ಸ್ಪೆಷಲಿ ಗೋವಾಗೋಸ್ಕರನೇ. ಸೊ ಏನು ಫ್ಲಾ ಸಿಕ್ಕಿಲ್ವ, ಬಿಟ್ಟು ಕಳಿಸಿದ್ರು. ಹೋಗ್ತಾ ಇದ್ದೀವಿ ಆಯಿತಾ, ಒಳ್ಳೆ ಸ್ಟ್ರೆಚ್ ಇತ್ತು, ಆರಾಮಾಗಿ ಹೋಗ್ತಿದ್ದೀವಿ. ಮತ್ತೆ ಹಿಡಿದ್ರು. ಏನಕ್ಕೆ ಅಂತ ನೋಡಿದ್ರೆ ಸ್ಪೀಡ್ಗಂತೆ ಸ್ನೇಹಿತರೆ. ಸೊ 60 ಸ್ಪೀಡ್ ಲಿಮಿಟ್ ಅಂತೆ ಗೋವಾಲಿ. ಆಲ್ಮೋಸ್ಟ್ ಎಲ್ಲ ಕಡೆ 60 ಹಾಕಿದ್ದಾರೆ ಇವಾಗ.
ಸಖತ್ ಬೇಜಾರಾಯಿತು. 2000 ಕೇಳ್ತಿದ್ರು. ಸ್ಪೀಡ್ ಎಷ್ಟು ಹೇಳಿ 76. ಸ್ಪೀಡ್ ಲಿಮಿಟ್ಗಿಂತ 16 ಕಿಲೋಮೀಟ್ರ್ ಜಾಸ್ತಿ ಹೋಗಿದ್ದೀವಿ. ಅಲ್ಲ, ನೀವು ಸುಮ್ಮನೆ ಸ್ಪೀಡೋಮೀಟ್ರನ್ನೇ ನೋಡ್ಕೊಂಡು ಓಡ್ಸೋಕ್ಕಾಗುತ್ತೆ ಸ್ನೇಹಿತರೆ. ಒಂದು ಬೋರ್ಡ್ ನೋಡೋ ಲೆಫ್ಟಲ್ಲಿ, ಇನ್ನೊಂದು ಸ್ಪೀಡೋಮೀಟ್ರ್ ನೋಡು. ಕೆಲವು ಕಡೆ 50 ಇರುತ್ತೆ, ಕೆಲವು ಕಡೆ 30 ಇರುತ್ತೆ. ನಾವೇನು ಬ್ರೇಕ್ ಇಟ್ಕೊಂಡು ಓಡ್ಸೋಕ್ಕಾಗುತ್ತೆ. 2000 ಕೇಳಿದ್ರು, 500 ರೂಪಾಯಿ ಕೊಟ್ಟೆ. ಸೊ ಸ್ನೇಹಿತರೆ, ನಾವು ಒಂದು ಸಲ ಬಂದಾಗ ಈ ವಾಟರ್ ಪಾರ್ಕಿಗೆ ಹೋಗಿದ್ವಿ. ನಾವು ಫ್ರೆಂಡ್ಸ್ ಗ್ರೂಪ್ ಬಂದಿದ್ವಿ. ಅಪ್ಪ ಏನು ಡೇಂಜರಸ್ ಆಗಿದೆ ಗೊತ್ತಾ ರೈಡ್ಸು. ಒಂದು ಸೈಂಟಿಫಿಕ್ ಆಗಿ ಡಿಸೈನ್ ಆಗಿಲ್ಲ. ನಾನು ಎಲ್ಬೋ ಗೇಟ್ ಮಾಡ್ಕೊಂಡ್ಬಿಟ್ಟಿದೆ. ಇಷ್ಟು ದಪ್ಪ ಊದ್ಬಿಟ್ಟಿತ್ತು. ಇಲ್ಲೊಬ್ಬ ಬೈಕರ್ ಬರ್ತೀಯಾನೆ, ಇವನು ಹಿಂದೆ ಹೋಗೋದು ಒಳ್ಳೇದು ಅನಿಸ್ತಿದೆ. ಯಾಕಂದರೆ ನಮಗೆ ಲೊಕೇಶನ್ ಗೊತ್ತಿಲ್ಲ. TRX ಓಡೇ ಹೋಗ್ಬಿಟ್ನಲ್ಲಪ್ಪ. ವೆಯ್ಟ್ ಫಾರ್ ಮೀ, ಐ ಗಾಟ್ ಲಿಟಲ್ ಲೆಗ್ಸ್. ಸೊ ಫ್ಯಾಸಿನೋಗಳು ತುಂಬ ಜಾಸ್ತಿ ಸ್ನೇಹಿತರೆ ಗೋವಾದಲ್ಲಿ. ಎಲ್ಲ ರೆಂಟಲ್ ಬೈಕ್ಸು, ಮೊಪೆಡ್ಸು ಫ್ಯಾಸಿನೋನೇ. ನಾವು ಬಂದಿದ್ವಲ್ಲ ಕಾಲೇಜ್ ಡೇಸ್ನಲ್ಲಿ, ಆವಾಗ ತುಂಬ ಯಾವುದಿರೋದು ಅಂದರೆ ಆಕ್ಸೆಸ್, ಆ್ಯಕ್ಟಿವಾ ಈ ರೀತಿ ಗಾಡಿ ಇರ್ತಿತ್ತು. ಇವಾಗ ಎಲ್ಲ ಕಡೆ ಫ್ಯಾಸಿನೋನೇ. ನಾವು ಇಲ್ಲಿ ಎಷ್ಟು ಫ್ಯಾಸಿನೋ ಇದೆ. ಈ ಬೈಕನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಡೋಣ. ಡಿ-ಮನ್ ಬ್ಲಾಗ್ಸ್ ಅಂತೆ ಹೆಸರು, ಸಾಕಾಗಿದೆ. ಫುಲ್ಲು ವೈಬ್ ಮಾಡ್ತಾನೆ. ಮತ್ತು ಪೊಲೀಸು ಹಿಡಿದಾಗ ಫಸ್ಟ್ ಕೇಳೋದೇ ಲೈಸೆನ್ಸು. ನೀವು ಕೊಡೋಕ್ಕೆ ಹೋಗ್ಬೇಡಿ, ಯಾವ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ ಕೇಳಿ. ನಾವು ಕ್ರಿಮಿನಲ್ಸ್ ಅಲ್ಲ ಫಸ್ಟ್ ಆಫ್ ಆಲ್. ಸೊ ಹೆದರ್ಕೋಬೇಡಿ, ಲೈಸೆನ್ಸ್ ಇಮಿಡಿಯೇಟಾಗಿ ಕೊಡೋಕ್ಕೆ ಹೋಗ್ಬೇಡಿ. ಕೊಟ್ಟರೆ ಏನು ಗೊತ್ತಾ, ಕಿತ್ಕೊಂಡು ಹೋಗ್ಬಿಡ್ತಾರೆ. ನೀವು ಅವರಿಂದ ಆಮೇಲೆ ಸಾರ್ ಅಂತ ನಾಯಿ ಥರ ಹೋಗಬೇಕಾಗುತ್ತೆ. ಸೊ ಇವೆಲ್ಲ ಅವಾಯ್ಡ್ ಮಾಡಿ. ಇವೆಲ್ಲ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು. ದಿಸ್ ಗಾಯ್ಸ್ ಆಸಮ್ ಮ್ಯಾನ್. ಒಳ್ಳೆ ಹಾಡು ಹೇಳ್ಕೊ ಹೋಗ್ತಿದ್ದಾನೆ ಸ್ನೇಹಿತರೆ. ನಂಪಬಳೆ ತಪ್ಪಬಳೆ. ಈ ಕ್ಲಾಸಿಕ್ 350 ತುಂಬ ರಿಫೈನ್ಡ್ ಆಗಿದೆ ಸ್ನೇಹಿತರೆ. ನಾನು ಬೇರೆ ಕ್ಲಾಸಿಕ್ ಓಡಿಸಿದ್ದೀನಿ, ಇದರಲ್ಲಿ ಅಂಥ ವೈಬ್ರೇಷನ್ ಇಲ್ಲ. ಯೂಶ್ವಲಿ ತಂಪಿರೋ ಬೈಕ್ಸ್ ಎಲ್ಲ ಹೆವಿ ವೈಬ್ರೇಷನ್ ಇರುತ್ತೆ. ಸಾಕಾಗಿದೆ. ನೋಡಿ ರಷ್ಯನ್ನ ಸುತ್ತಿಸ್ತವನೆ. ಓಕೆ, ನಿಂಜಾ 400 ಸೂಪರ್ ಆಗಿದೆ. ಎಲ್ಲ ಪಟಾಕಿಗಳು ಸಿಡಿತಿದ್ದಾವೆ ಸ್ನೇಹಿತರೆ. ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ GD 650ಗಳು. ಬೈಕರ್ಸ್ದೇನು ಸ್ಪೆಷಾಲಿಟಿ ಗೊತ್ತಾ ಸ್ನೇಹಿತರೆ, ಯಾವ ಒಂದು ಈ ರೀತಿ ಬೈಕರ್ ಗ್ರೂಪ್ ಸಿಕ್ಕರೆ ಅವ್ರ ಜೊತೆ ಸೇರ್ಕೊಂಡು ಹೋಗ್ತಾ ಇರ್ತೀವಿ. ಅವರು ನಮ್ಮವರೇ ಅನ್ನೋ ಫೀಲಿಂಗ್ ಬರುತ್ತೆ. ಏನಂತೀರ? ಅವರು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಇಬ್ರಿಗೂ ಗೊತ್ತಿರೋದೊಂದೇ, ಮೋಟರ್ ಸೈಕಲ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ಬೈಕ್ ವಿತ್ ಲೆಫ್ಟು. ಓಹೋ, ಇಲ್ಲಿದೆ ಫ್ರೋಟ್ ಟ್ರ್ಯಾಕ್ಸ್. ಹಯಾಬುಸ. ಎಷ್ಟು ಹಯಾಬುಸ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಇನ್ನೊಂದಿದೆ. अभी लेना है भैया, कहाँ पे लेना है? बॉक्स ऑफिस, ऐसा जाके राइट में ले लो. राइट में, बॉक्स ऑफिस में, देन यू कैन एंटर. ओके, थैंक यू. पार्किंग भी मिल जाएगा ना? लेना है. ಎಲ್ಲ ಪಟಾಕಿ ಕೇಳ್ತಾವ್ರೆ ಸ್ನೇಹಿತರೆ. ಹೆವಿ ಗಾಡಿ ಸ್ನೇಹಿತರೆ ಇದು. ಈ ಹೆವಿ ಬ್ಯೂಟಿಫುಲ್ ಗಾಡಿನ ಒಳ್ಳೆ ಸೇಫ್ ಆ್ಯಂಡ್ ಸೌಂಡ್ ಆಗಿರೋ ಲೊಕೇಶನ್ ಏನೋ ಸಿಕ್ತು.